ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಸಿಂಪಲ್ ಆಗಿರೋ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನ ಶೇರ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಓಪನ್ ಇರುತ್ತೆ. ಈಗ ಇಲ್ಲಿ ಬ್ಲೌಸ್ ನ ಉದ್ದ ಬಂದು 14.5 ಇಂಚ್ ಇದೆ. ಶೋಲ್ಡರ್ ಇಲ್ಲಿ 6.5 ಇಂಚ್ ತಗೊಂಡಿದ್ದೀನಿ. ಚೆಸ್ಟ್ ನ ರೌಂಡ್ 11 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಮತ್ತೆ ಇಲ್ಲಿ ವೆಸ್ಟ್ ನ ರೌಂಡ್ ಬಂದು 9 ಇಂಚ್ ಇದೆ. 1 ಇಂಚ್ ಡಾಟ್ಗೆ 2 ಇಂಚು ಮಾರ್ಜಿನ್ಗೆ. ನೀವು ನಿಮ್ಮ ಅಳತೆ ಅಕಾರ್ಡಿಂಗ್ ಆಗಿ ತಗೊಳ್ಳಿ. ಈಗ ನೆಕ್ ಡೌನ್ ಬಂದು 10 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನೆಕ್ ಬಿಡ್ತು 3.5 ಇಂಚಿಗಿದೆ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ನ ರೆಡಿ ಮಾಡ್ಕೋಬೇಕಾಗತ್ತೆ. ಸ್ಕ್ವೇರ್ ಬಾಕ್ಸ್ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಇದಕ್ಕೆ ಒಂದು ಪಾಟ್ ನೆಕ್ ಶೇಪ್ ನ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಇಲ್ಲಿ ಪಾಟ್ ನೆಕ್ ಶೇಪ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಿರೋ ರೀತಿ ಈಗ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಈಗ ಮೈನ್ ಪೀಸ್ ಜೊತೆಲೇನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಈ ರೀತಿಯಾಗಿರೋ ಕಾಂಟ್ರಾಸ್ಟ್ ಕಲರ್ ಪೀಸ್ ತಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಬಾಲ್ ಸಿಗುತ್ತೆ. ಆ ಬಾಲ್ನ ಈ ರೀತಿ ದಾರ ತಗೊಂಡು ಹೀಗೆ ನೀಟಾಗಿ ಸುತ್ತಿದ್ರೆ ಇಲ್ಲಿ ಒಂದು ಪೋಟ್ಲಿ ಬಟನ್ ರೆಡಿ ಆಗುತ್ತೆ. ಈ ರೀತಿಯಾಗಿ ನಾನು ಪೋಟ್ಲಿ ಬಟನ್ಸ್ ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನ್ಸು ನಮ್ಮ ಚಾನಲ್ ನಲ್ಲಿ ತುಂಬಾ ಇದೆ. ಮತ್ತೆ ಬಿಗಿನರ್ಸ್ಗೆ ಕಟ್ಟಿಂಗು ಸ್ಟಿಚಿಂಗು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಈಗ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೊದಲು ಇಲ್ಲಿ 1/2 ಇಂಚು ಶೋಲ್ಡರು ಜಾಯಿಂಟ್ಗೆ ಬಿಟ್ಬಿಟ್ಟು 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ಮತ್ತೆ ಇದನ್ನ ನಾವು ಆಪೋಸಿಟ್ ಸೈಡ್ ಕೂಡ ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ಪ್ರಿಂಟ್ ಮಾಡೋಕ್ಕೋಸ್ಕರ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಅದ್ರ ಮೇಲೆ ಹೀಗಾಗತ್ತೆ. ಮತ್ತೆ ಇಲ್ಲಿ ಈಗ ಪೋಟ್ಲಿ ಬಟನ್ಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಮೊದಲು ಮಾರ್ಕ್ ಮಾಡಿದೀವಲ್ಲ ಅಲ್ಲಿಂದ ಸ್ವಲ್ಪ ಕೆಳಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನೀಡ್ಲ್ನ ಕೆಳಗಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮಾರ್ಕ್ ಮೇಲೆ ಕರೆಕ್ಟಾಗಿ ನೀಡಲ್ನ ಪಾಯಿಂಟ್ ಮಾಡಿಡಿ. ಇಟ್ಬಿಟ್ಟು ಈ ಪೋಟ್ಲಿ ಬಟನ್ಸ್ನ ನೀಟಾಗಿ ಫಿನಿಶಿಂಗ್ ಕೊಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಪೂರ್ತಿ ನೆಕ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೀವು ಇನ್ನೂ ಯಾವ ರೀತಿಯಾದ ವಿಡಿಯೋಗಳನ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಇಲ್ಲಿ ಪೂರ್ತಿ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ನೋಡಿ ಹೀಗೆ. ಮತ್ತೆ ಇಲ್ಲಿ ಸೆಂಟರ್ಗೆ ಕಟ್ ಮಾಡ್ಕೊಬೇಕು. ಇದು ಯಾತಕ್ಕೆ ಅಂದ್ರೆ ಬ್ಯಾಕ್ ಸೈಡ್ ಓಪನ್ ಇರೋದ್ರಿಂದ. ಮೇನ್ ಫ್ಯಾಬ್ರಿಕ್ ಅಲ್ಲೂ ಕೂಡ ಈ ರೀತಿ ನಾವು ಸೆಂಟರ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಈಗ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಟು ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1/2 ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎರಡು ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಈಗ ನೆಕ್ ಸೈಡ್ ಕೂಡ ನೀಟಾಗಿ ಪಿನ್ನಿಂದ ಮೊದಲಿಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾವು ಅಟ್ಯಾಚ್ ಮಾಡಿದೀವಲ್ಲ ಪೋಟ್ಲಿ ಬಟನ್ಸ್ನ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಸ್ಟಿಚ್ ಮಾಡುವಾಗ ಹುಷಾರಾಗಿ ನೋಡ್ಕೊಳ್ಳಿ, ಯಾಕೆಂದ್ರೆ ಬಟ್ಟೆ ಜಾರತ್ತೆ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಇನ್ನ ಒಂದು ಸೈಡ್ ಕೂಡ ಇದೇ ರೀತಿ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ.
ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕಾಗುತ್ತೆ ರೌಂಡ್ ತಿರುಗೋ ಕಡೆ ಎಲ್ಲ. ಕಟ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮೊದಲಿಗಿಲ್ಲಿ ವೆಸ್ಟ್ ರೌಂಡ್ ಸೈಡು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಉಗ್ರಿಂದ ಫಿನಿಶಿಂಗ್ ಕೊಟ್ಟರೆ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಕಾರ್ನರ್ ಸ್ಟಿಚ್ನ ಮಾಡಬೇಕು. ಮತ್ತು ಟಾಪ್ ಸೈಡಲ್ಲಿ ಇವಾಗ ನೆಕ್ ಸೈಡು ನಾವು ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲೂ ಕೂಡ ಕಾರ್ನರ್ ಸ್ಟಿಚ್ ಮಾಡಬೇಕು. ಇಲ್ಲಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಲೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದು ಹೊರಗಡೆ ಕಾಣಿಸ್ಬಾರ್ದು, ನೀಟಾಗಿ ಫಿನಿಶಿಂಗ್ ಬರಬೇಕು. ನೋಡಿ ಈ ರೀತಿ. ಈಗ ಮತ್ತೊಂದು ಸೈಡ್ ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇಲ್ಲಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಸೇರಿಸಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಇದೇ ರೀತಿ ಎರಡು ಸೈಡು ಮಾಡ್ಕೋಬೇಕು. ನೋಡಿ ಹೀಗೆ ಫಸ್ಟು ನೋಡ್ಕೋಬೇಕು ಉದ್ದ ತುಂಡ ಇದೆಯಾ ಅಂತ. ಈಗ ಕರೆಕ್ಟಾಗಿದೆ. ಮತ್ತು ಇಲ್ಲಿ ನಾನು ಉಪ್ಪಟ್ಟಿನ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈಗ ಇದನ್ನು ಹಿಂಭಾಗಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಕಾರ್ನರ್ ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ ಫಿನಿಶಿಂಗ್ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಮತ್ತೆ ನಾನಿಲ್ಲಿ ಹೈ ಪಟ್ಟಿಗೋಸ್ಕರ ಹೈ ಪಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಕೂಡ 3 ಇಂಚಷ್ಟು ಅಗಲ ತಗೊಂಡು ಲೈನಿಂಗ್ ಪೀಸ್ನ ಮೇನ್ ಫ್ಯಾಬ್ರಿಕ್ ಜೊತೆಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಅಲ್ಲಿ ಫಿನಿಶಿಂಗ್ ಬಂದಿದೆ ಆಲ್ರೆಡಿ, ಅದಕ್ಕೋಸ್ಕರ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿ ಮತ್ತೆ ಡಬಲ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಲೆವೆಲ್ ಆಗಿದೆಯಾ ಅಂತ. ಮತ್ತೆ ಬ್ಯಾಕ್ ಡಾಟ್ನ ಹಿಡಿಬೇಕು. ನೋಡಿ ಈ ರೀತಿ ಇಲ್ಲಿ 1/2 ಇಂಚಷ್ಟು ಅಗಲ ಮತ್ತು 4 ಇಂಚಷ್ಟು ಉದ್ದ ತಗೊಂಡು ಈ ರೀತಿಯಾಗಿ ಕ್ರಾಸಾಗಿ ಬ್ಯಾಕ್ ಡಾಟ್ ಹಿಡಿಬೇಕು. ಮತ್ತೊಂದು ಸೈಡ್ ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಮತ್ತೆ ನಾನು ಇದಕ್ಕೆ ಡೋರಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿರೋ ಡೋರಿ ಇದು. ಈ ರೀತಿ ಡಬಲ್ ಕಲರ್ ತಗೊಂಡಿದ್ದೀನಿ. ಈ ರೀತಿಯಾಗಿ ಇದನ್ನು ಮೊದಲಿಗೆ ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸೈಡ್ ಕೂಡ ಇದೇ ರೀತಿ ಮಾಡಿಕೊಂಡು ಇದನ್ನು ನಾನಿಲ್ಲಿ ಡೋರಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿರೋ ಡೋರಿ ಡಿಸೈನು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನಾನಿಲ್ಲಿ ಮತ್ತೊಂದು ಸೈಡ್ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಟ್ರಿಮ್ ಮಾಡಬೇಕು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ. ಈಗ ಎರಡು ಕಡೆ ಕೂಡ ಇದೇ ರೀತಿ ರೆಡಿಯಾಗಿದೆ. ಇವತ್ತಿನ ಈ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದ.